ಡಿಸ್ಮಿಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ನೋಡಿ ಅಧ್ಯಕ್ಷರೇ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಬಿಡಿ, ಅವ್ರು ಮಾತಾಡ್ತಾರೆ, ಅವ್ರು ಓದ್ತಾರೆ, ಬಿಟ್ಬಿಡಿ ಅವ್ರಿಗೆ. ಇಲ್ಲ ನಿಮ್ದು ಆಯ್ತಲ್ಲ, ನಿಮ್ದ ನೋಡಿ ಸಮಯವನ್ನ ಮುಂದೂಡ್ಬೇಕು ಅಂದ್ರೆ ಬಿಟ್ಬಿಡಿ. ಈಗ ಇಡಿಗೆ ಹೆಂಗ್ ಕೊಟ್ಬಿಟ್ರಿ ನೋಡಿ, ಇಡಿ ಅವ್ರಿಗೆ ತನಿಖೆ ನಡೀತಾ ಇದೆಯಲ್ಲ, ನೀವು ಇಡಿಗೆ ಅನುಮತಿ ಕೊಟ್ರೆ, ಪರ್ಮಿಷನ್ ಮಾತಾಡಕ್ಕೆ ಅನುಮತಿ ಸ್ಪೀಕರ್ ಅವ್ರು ಕೊಟ್ರು. ಸರ್ ಅಶೋಕ್ ಅವ್ರು ಹೇಳ್ತಾ ಇರೋದನ್ನು ಸ್ವಲ್ಪ ಒಂದು ಶಬ್ದ. 24 ಗಂಟೆ ಮುಂಚೆ ನಾನ್ ನಿಮ್ ಜಾಗದಲ್ಲಿದ್ದೆ, ನೀವು ನನ್ನ ಜಾಗದಲ್ಲಿದ್ರಿ. ಶಿವಲಿಂಗೇಗೌಡರು ಮಾತಾಡ್ತಾ ಇರುವಾಗ ಇದೇ ರೂಲನ್ನ ನಾನು ಉದ್ಗರಿಸಿದೆ. ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ಓದಿ ಅಂತ ಅಂದ್ರು, ನೀವು ಇವ್ರಿಗೆ ಹೇಳಿಲ್ಲ ಮುಂದಿನ ಓದಿ ಅಂತ. ಸೊ ಮುಂದಿಂದು ಓದಿದಾಗ ಗೊತ್ತಾಗುತ್ತೆ. ಇದು ಮೊದಲನೇ ಪ್ರಶ್ನೆ. ಸ್ಪೀಕರ್ ಅವರು ಆ ಒಂದು ಆಯೋಗ ಅಥವಾ ಕಮಿಟಿ ಅಥವಾ ಕ್ವಾಸಿ ಜುಡಿಷಿಯಲ್ ಬಾಡಿ ಅದರ ವಿಚಾರಣೆಗೆ ಬಾಧಕ ಆಗದೆ ಇರಂಗೆ ಚರ್ಚೆ ಮಾಡಕ್ಕೆ ಅವಕಾಶ ಇದ್ರೆ ಕೊಡ್ಬೋದು ಅಂತ ಇದೆ. ಎರಡನೇದು, ವೆರಿ ಕ್ಯೂರಿಯಸ್ ಪಾಯಿಂಟ್ ಈಸ್ ದ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಟ್ ಕಮಿಷನ್. ನೀವು ಹೇಳಿದ್ರಿ ಇಟ್ ಈಸ್ ಆನ್ 14th of July. ಸೆಷನ್ ಶುರು ಆಗಿದ್ದು 15th of July. ಸೆಷನ್ ಶುರುವಾಗ ಹಿಂದಿನ ದಿವಸ ನೀವು ಈ ಕಮಿಷನ್ ನೇಮಕ ಮಾಡಿರೋದೇನೆ ಈ ಸದನದಲ್ಲಿ ಚರ್ಚೆ ಆಗೋದನ್ನ ತಡೆಯೋದಿಕ್ಕೆ. ಇಟ್ಸ್ ಎ ಕೇವಿಯಟ್. ಒಂದು ನಿಮಿಷ ಪ್ಲೀಸ್ ಅಲೋ ಮಿ ಟು ಟಾಕ್. ನಾನು ಇಷ್ಟೊತ್ತು ನೀವು ಹೇಳಿದ್ರೆ ಕೇಳಿದಿರಿ. ಈ ಆಂಟಿಸಿಪೇಟರಿ ಬೇಲ್ ಅಂತ ಹೇಗಿದೆ, ಇದೊಂಥರ ಆಂಟಿಸಿಪೇಟರಿ ಬೇಲ್. ಇದು ಸದನದಲ್ಲಿ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರ ಒಂದು ದಿವಸ ಮುಂಚೆ, ಸಾಯಂಕಾಲನೋ ರಾತ್ರಿನೋ ಮಧ್ಯರಾತ್ರಿನೋ ನನ್ಗೆ ಗೊತ್ತಿಲ್ಲ, 14th of July ಈ ಕಮಿಷನ್ ನೇಮಕ ಮಾಡ್ತಾರೆ. ಈಗಾಗಲೇ ಗೊತ್ತಿತ್ತು 15th ಅಲ್ಲಿ ಇದು ಚರ್ಚೆ ಆಗುತ್ತೆ. ಇಟ್ಸ್ ಅ ಬರ್ನಿಂಗ್ ಇಶ್ಯೂ, ಇಟ್ಸ್ ಎ ಬಹಳ ಡಿಬೇಟ್ ಆಗ್ತಾ ಇರೋ ಇಶ್ಯೂ, ಇದು ಚರ್ಚೆ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಏನೇನೋ ಊಹೆ ಮಾಡ್ಕೊಂಡವ್ರಿಗೆ ಇದು ಊಹೆ ಮಾಡ್ಕೊಳಕ್ ಆಗಲ್ವಾ ಪಾಟೀಲ್ರೇ? ನಿಮ್ಗೆ ಗೊತ್ತಿತ್ತು. ಈ ಗೊತ್ತಿರೋ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ಳೋದು, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಹೌಸ್ ಟು ಡಿಸ್ಕಸ್ ದಿಸ್ ವೈಟಲ್ ಇಶ್ಯೂ ವಿಚ್ ಹ್ಯಾಸ್ ಬಿಕಮ್ ದ ಟಾಕ್ ಆಫ್ ದಿ ಸ್ಟೇಟ್. ಮುಂಚೆ ಟಾಕ್ ಆಫ್ ದಿ ಟೌನ್ ಅಂತ ಒಂದು ಬೆಂಗಳೂರಲ್ಲಿ ಇತ್ತು, ಇವತ್ತು ಟಾಕ್ ಆಫ್ ದಿ ಸ್ಟೇಟ್, ಟಾಕ್ ಆಫ್ ದಿ ಕಂಟ್ರಿ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಗಹನವಾದ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಹೋಟ್ಲು ಗಾಂಧಿನಗರದಲ್ಲಿ ಇತ್ತು, ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಇದಕ್ಕೆ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು. ನೀವೇನು ಫ್ರೇಮ್ ವರ್ಕ್ ಶಿವಲಿಂಗೇಗೌಡರಿಗೆ ಹೇಳಿದ್ರಿ, ಆ ಒಂದು ವಿಚಾರಣೆಗೆ ಬಾಧಕ ಆಗದೆ ಇರಂಗೆ ಅವಕಾಶ ಚರ್ಚೆ ಮಾಡಬೇಕು ಅಂತ, ನಾವು ಅದೇ ಫ್ರೇಮ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯಾವುದಕ್ಕೂ ಬಾಧಕ ಬರ್ದೇ ಇರಂಗೆ ಚರ್ಚೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಸದನದ ಒಂದು ಜವಾಬ್ದಾರಿ ಇದೆ, ಸದನದ ಸದಸ್ಯರ ಜವಾಬ್ದಾರಿನೂ ಇದೆ, ಮತ್ತೆ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗೋಕ್ಕೋಸ್ಕರ ಇದಕ್ಕೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಸರ್ ಒಂದೇ ನಿಮಿಷ ಸರ್. ನಾನು ಸುರೇಶ್ ಕುಮಾರ್ ಅವ್ರಿಗೆ ಈಲ್ಡ್ ಆಗಿದೆ, ನಿಮಗೂ ಈಲ್ಡ್ ಆಗ್ತೇನೆ ಆಮೇಲೆ. ಮಾನ್ಯ ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಟೌನ್, ನೋ ಟಾಕ್ ಆಫ್ ದಿ ಸ್ಟೇಟ್, ನೋ ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಕಂಟ್ರಿ ಅಂತೆಲ್ಲ ಹೇಳಿದರು. ಆ್ಯಂಡ್ ಅರ್ಜೆನ್ಸಿ ಬಗ್ಗೆ ಹೇಳಿದರು. ನಾವು ಅರ್ಜೆಂಟಾಗಿ ಈ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ. ನಾನು ತಮ್ಮನ್ನು ಕೇಳ್ತೇನೆ, ಈಸ್ ದಿಸ್ ಅರ್ಜೆಂಟ್? ಈಸ್ ದಿಸ್ ಇಶ್ಯೂ ಮ್ಯಾಟರ್ ರಿಯಲಿ ಅರ್ಜೆಂಟ್? ಅಲ್ಲ ಸರ್, ಇಡೀ ರಾಜ್ಯ ನೋಡ್ತಾ ಇದೆ. ಮುಖ್ಯಮಂತ್ರಿಗಳ ತಮ್ಮ ಮನೆಯವರಿಗೆ 14 ಪ್ಲಾಟ್ಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಕಸ್ಟೋಡಿಯನ್ ಅಂತೇಳಿ ಹೇಳ್ತಿದ್ರು ಮುಖ್ಯಮಂತ್ರಿಗಳು. ಈ ತರ ನಾನು ಎಲ್ಲ ಓದ್ಬಿಡ್ತೀನಲ್ಲ, ಈ ತರ ಮುಖ್ಯಮಂತ್ರಿ ಕಟ್ ಮಾಡಿದ್ರೆ ನಾನು ಎಲ್ಲ ಓದಕ್ಕೆ ಯಾರ್ಯಾರ ತಗೊಂಡವ್ರೆ, ಯಾರ್ಯಾರ ಎಲ್ಲ ನಾನು ಹೇಳ್ತೀನಿ. ಸುಮ್ಮನೆ ಮಾತಾಡೋದು ಬೇಡ.
ಸುಮ್ಮನೆ ಕೂಗುದ್ರಿಂದ ಏನಾಗೋದಿಲ್ಲ. ಡೆಪ್ಟಿ ಲೀಡರ್ ಕೂಗುದ್ರಿಂದ ಏನಾಗೋದಿಲ್ಲ. ನಾವು ಹಿಂಗ್ ಗುದ್ದಿ ಹೇಳ್ಬೋದು. ಕೂತ್ಕೊಳ್ಳಿ, ಗಡಿಬೇಡಿ ಮಾಡಬೇಡಿ. ಆಯ್ತು, ಸಮಾಧಾನ ಆಗಿ ಸಮಾಧಾನ. ಮಾನ್ಯ ಅಧ್ಯಕ್ಷರೇ, ಗಡಿಬೇಡಿ ನೋಡಿ. ಕೋನರೆಡ್ಡಿ ಅವರೇ, ಮೆಲ್ಲ ತಿಂದ್ರೆ ಮುಳ್ಳನ್ನು ಕೊಟ್ಟು ತಿನ್ಬಹುದು. ಗಡಿಬೇಡಿ ಆದ್ರೆ ನಿಮಗೆ ಮಾಂಸ ಕೊಟ್ಟು ತಿನ್ಲಿಕ್ಕೆ ಆಗಲ್ಲ. ಕೂತ್ಕೊಳ್ಳಿ, ಅಲ್ಲಿ ಸ್ವಲ್ಪ ಕೂತ್ಕೊಳ್ಳಿ, ಗಡಿಬೇಡಿ ಮಾಡಬೇಡಿ. ಸುರೇಶ್, ಗಡಿಬೇಡಿ ಮಾಡಿ. ಸುರೇಶ್ ಮಂತ್ರಿ ಕೂತ್ಕೊಳ್ಳಿ. ಮಂತ್ರಿ ಮಾತಾಡ್ತಿದ್ದಾರೆ. ಗಣೇಶ್ ಮಂತ್ರಿ ಮಾತಾಡ್ತಿದ್ದಾರೆ. ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಸರ್ಕಾರದ ಪರವಾಗಿ. ಸರ್ಕಾರದ ಪರವಾಗಿ ಅವ್ರು ಪ್ರತಿಪಕ್ಷದವರು. ನಿಮ್ಮ ಮಂತ್ರಿ ಮಾತಾಡ್ತಾರೆ, ನೀವು ನಿಲ್ಬೇಡಿ. ನಿಮ್ಮ ಮಂತ್ರಿ ಮಾತಾಡ್ತಿದ್ದಾರೆ, ಅವ್ರು ಪ್ರತಿಪಕ್ಷದವರಾಗಿದ್ದಾರೆ. ಬೆಲ್ಲದವರೇ ನಾನು ಸ್ವಾಮಿ ಅವ್ರು ಕೂತ್ಕೊ. ಗಣೇಶ್, ಅದೇನ್ ಹಿಂಗ ನಿಮ್ಮ ಮಂತ್ರಿಯವರು ಮಾತಾಡ್ತಿದ್ದಾರೆ ಇಲ್ಲಿ. ನಾನೆಲ್ಲ ಸದಸ್ಯ ಹೇಳುದು ಇಷ್ಟೇ. ಅದಕ್ಕೆ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾನೆಲ್ಲ ಸದಸ್ಯ ಹೇಳುದು ಇಷ್ಟೇ. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಇಲ್ಲಿ ಬಂದ ಸಮಸ್ಯೆಗಳು ಪರಿಹಾರ ಸಿಗ್ತದೆ. ಸಮಾಧಾನದಿಂದ, ಗಡಿಬಿಡಿ ಮಾಡದೆ, ತಾಳ್ಮೆಯಿಂದ ಸ್ವಲ್ಪ ಒಂದು ಸಿರಿ. ಅವ್ರು ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ಆಗುವಂತ ವಿಚಾರ. ಸೊ ಯಾರು ಗಡಿಬಿಡಿ ಮಾಡಬೇಡಿ. ಗಡಿಬಿಡಿ ಮಾಡೋ ಟೈಮ್ ಮಾಡಿದ್ರೆ ಈಗ ಗಡಿಬಿಡಿ ಮಾಡ್ತೀರಿ ಹೇಳಿ. ಈಗ